ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. 18ನೇ ತಾರೀಕು ಭಾನುವಾರ 2026 ಜನವರಿ 10 ಗಂಟೆ 5 ನಿಮಿಷ ಆಗಿದೆ. ವಾರದ ವಿಶ್ಲೇಷಣೆ 19ನೇ ತಾರೀಕಿಂದ 23ನೇ ತಾರೀಕು ಈ ವಾರದ್ದು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇಲ್ಲಿ ಮಾಹಿತಿಗಳು ಒಂದು ನಿಫ್ಟಿ ಹೇಗಿರುತ್ತೆ, ಬ್ಯಾಂಕ್ ನಿಫ್ಟಿ ಹೇಗಿರುತ್ತೆ ಅಂತ ಎಜುಕೇಷನಲ್ ಪರ್ಪಸ್ಗೆ ಡಿಸ್ಕಸ್ ಮಾಡಿರ್ತೀನಿ. ಒಂದು ಕೂಲಂಕುಷವಾಗಿ ಮಾಹಿತಿ ಕೊಟ್ಟಿರ್ತೀನಿ. ನಿಮ್ಮ ಕಡೆಯಿಂದನೂ ಒಂದಿಷ್ಟು ಅನಾಲಿಸಿಸ್ ಮಾಡಿದಾಗ ಒಂದಿಷ್ಟು ಒಳ್ಳೆ ರಿಸಲ್ಟ್ ಬರ್ತವೆ. ಸೊ ವಿಡಿಯೋ ಪ್ರಾರಂಭ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಕಮೆಂಟ್ಸ್ಗಳಲ್ಲಿ ಮಾಡ್ತಾ ಇರಿ. ಸೂಕ್ಷ್ಮವಾಗಿ ಹೇಳಿರ್ತೀನಿ, ವಾರದಲ್ಲಿ ಆಪ್ಷನ್ಸ್ಗಳು ಏನು ಆಗಿರುತ್ತೆ, ಆ ಒಂದಷ್ಟು ಪರ್ಟಿಕ್ಯುಲರ್ ಸ್ಟಾಕ್ಸ್ಗಳು, ಫ್ಯೂ ಸ್ಟಾಕ್ಸ್ಗಳು ವರ್ಕ್ ಮಾಡಿದ್ರೆ ತುಂಬ ಒಂದು ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ತುಂಬ ಜನ ಒಂದು ಆಪ್ಷನ್ಸ್ ಅಂದರೆ ತುಂಬ ಒಂದು ಈಸಿ ಅಂತ ಅಂದ್ಕೊಂಡಿರ್ತಾರೆ. ತುಂಬ ಕಷ್ಟನೂ ಅಲ್ಲ, ಈಸಿನೂ ಅಲ್ಲ. ಸೊ ಒಂದು ಡೈರೆಕ್ಷನ್ ಕರೆಕ್ಟಾಗಿ ಹಿಡ್ಕೊಂಡ್ರೆ ಒಂದು ಒಳ್ಳೆ ದುಡ್ಡು ಮಾಡ್ಬೋದು. ಸೊ ಹಿಂದಿನ ಒಂದು ಎಜುಕೇಷನಲ್ ಪರ್ಪಸ್ಗಾಗಿ ಮಾಡಿದ ವಿಡಿಯೋಗಳು, ಅದರಲ್ಲಿ ಆಪ್ಷನ್ ಟ್ರೇಡಿಂಗ್ಗೆ ಇಚಿಮೋಕೋ ಬೇಸ್ಡ್ ಇರ್ಬೋದು, ಅದು ಸುಲಭದಲ್ಲಿ ಒಂದೇ ಒಂದು ಹೇಳ್ಕೊಟ್ಟಿದ್ದೆ. ಸೊ ಹಾಗೆ ಒಂದು ಬೇಸ್ಡ್ ಆನ್ EMA ಅದೆಲ್ಲ ಹೇಳಿದ್ದೀನಿ, ಸೂಪರ್ ಟ್ರೆಂಡ್ ಹೇಳಿದ್ದೀನಿ. ಸೊ ಇದೆಲ್ಲ ಒಂದು ಯೂಸ್ ಮಾಡಿದಾಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು, ಎಜುಕೇಷನಲ್ ಪರ್ಪಸ್ಗಾಗಿ ಮಾಡಿರುವಂಥ ವಿಡಿಯೋಗಳಿದೆಲ್ಲ. ನಿಮ್ಮ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ SEBI ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತೊಗೊಂಡು ನೀವು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ನೀವು ಕೂಲಂಕುಷವಾಗಿ ಒಂದು ವಿಡಿಯೋನ ಅರ್ಥ ಮಾಡಿಕೊಂಡು ನಿಮ್ಮ ಕಡೆಯಿಂದನೂ ಅನಾಲಿಸಿಸ್ ಮಾಡಿ ಮುಂದಿನ ಒಂದು ನಿರ್ಧಾರಗಳನ್ನ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಒಂದು ಎಜುಕೇಷನಲ್ ಪರ್ಪಸ್ಗಾಗಿ ಮಾಡಿರುವಂಥ ಇದ್ದಾಗ ಕೆಲವು ಮಾಹಿತಿಗಳು ತುಂಬ ಒಂದು ಡೆಪ್ತಲ್ಲಿ ಹೇಳಲಿಕ್ಕಾಗಲ್ಲ, ಡಿಸ್ಕ್ಲೈಮರ್ ಅಂತ ಹೇಳಿರ್ತೀನಿ ಅದಕ್ಕೆ. ಸೊ ಇದು ಬೈ ಆರ್ ಸೆಲ್ ರೆಕಮೆಂಡೇಶನ್ ಅಂತೂ ಅಲ್ವೇ ಅಲ್ಲ, ನಿಮ್ಮ ಕಡೆಯಿಂದ ಒಂದು ನೋಡ್ಕೊಬೇಕು. ಸೊ ಹೇಗೆ ವರ್ಕ್ ಆಗಿದೆ ಇಚಿಮೋಕೋಗಳು, EMAಗಳು ಅದೆಲ್ಲ ಒಂದು ಸ್ವಲ್ಪ ಕೂಲಂಕುಷವಾಗಿ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಚೆನ್ನಾಗಿರುತ್ತೆ. ಸೊ ನೀವು ಸ್ಟಾಪ್ ಲಾಸ್ ಎಲ್ಲ ಇಟ್ಕೊಂಡು ಕರೆಕ್ಟಾಗಿ ವರ್ಕ್ ಮಾಡಬೇಕು. ಸ್ಟಾಪ್ ಲಾಸ್ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಇರುತ್ತವೆ. ಸೊ ಆಪ್ಷನ್ ಟ್ರೇಡಿಂಗು, ಈ ಈಕ್ವಿಟಿ ಮೇಲೆ ಏನು ಇನ್ವೆಸ್ಟ್ ಮಾಡುವಂಥದ್ದು ಎಲ್ಲ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಏನೇ ಇರ್ಬೋದು, ಸೊ ಅದೆಲ್ಲ ರಿಸ್ಕ್ ಇರುತ್ತೆ. ಸೊ ಅಲ್ಲಿ ರಿಸ್ಕೆಲ್ಲ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ ನೀವು ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ. ಸೊ ವಿಡಿಯೋಸ್ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಫ್ಟಿ ತೊಗೊಳ್ತಾ ಇದ್ದೀನಿ. ಕಳೆದ ವಾರ ಹೇಳಿದ್ದೆ, ಇಚಿಮೋಕೋ ಒಂದು ಕ್ಲೌಡಲ್ಲಿ ಎಂಟ್ರಿ ಆಗಿದೆ, ಸಪೋರ್ಟ್ ತೊಗೊಬೇಕು, ಸಪೋರ್ಟ್ ತೊಗೊಂಡಾಗ ಒಂದು ಚೆನ್ನಾಗಿರುತ್ತೆ ಅಂತ. ಕಳೆದ ಒಂದು ಕರೆಕ್ಟಾಗಿ ಸೋಮವಾರನೇ ಒಂದು ಕರೆಕ್ಟಾಗಿ ಒಂದು ಕ್ಲೌಡ್ದು ಬೇಸ್ ಏನಿದೆ, ಒಂದು B ಲೈನ್ದು ಬೇಸ್ ಫಾರ್ಮ್ ಆಗಿರೋ ಕ್ಲೌಡ್ ಇದು. ಆ್ಯಕ್ಚುಲಾಗಿ ಬೇಸ್ ಲೈನ್, ಕನ್ವರ್ಷನ್ ಲೈನು ಬೇಸ್ ಲೈನ್ ಅಂತ ಇರುತ್ತೆ. ನಾನು ಹೇಳಿದ್ದೀನಿ ಇಚಿಮೋಕೋ ಕಾಂಪೊನೆಂಟಲ್ಲಿ ಬ್ಲೂ ಕಲರ್ದು ಏನು ಸ್ಲೋ ಮೂವಿಂಗ್ ಆ್ಯಾವ್ರೇಜ್ ಅಂತ ಹೇಳ್ತೀವಿ, ಅದ್ರ ಬೇಸಿಸ್ ಮೇಲೆ ಒಂದು ಕ್ಲೌಡ್ ಫಾರ್ಮ್ ಆಗ್ತಾ ಇರುತ್ತೆ. ಫ್ಯೂಚರ್ ಮೀನ್ಸ್ ಪಾಸ್ಟಲ್ಲಿ ನಡೆದಿರೋ ಒಂದು ಇದರಿಂದ ಆಗಿರೋವಂಥದ್ದು ಇದೆಲ್ಲ. ಸೊ ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಆ್ಯಕ್ಚುಲಾಗಿ ಬ್ರೇಕ್ ಆಗಿಲ್ಲ, ಅದು ಒಂದು ಖುಷಿ ಮಾಹಿತಿ. ಹಾಗೆ ಈಗ ಕ್ಲೌಡ್ ಒಳಗಡೆ ಎಂಟ್ರಿ ಆದಾಗ ಏನಾಗುತ್ತೆ, ಕ್ಲೌಡಿಂದ ಎಸ್ಕೇಪ್ ಆಗೋದು ಸುಲಭ ಇಲ್ಲ. ತುಂಬ ಒಳ್ಳೆಯ ಒಂದು ನ್ಯೂಸ್ ಬರಬೇಕು. ಒಂದು ರಿವರ್ಸಲ್ ಅಂತ ಕಂಡ್ರು, ಮೊನ್ನೆ ಶುಕ್ರವಾರ ಹಾಗೆ ಆಯಿತು. ಸೊ ಒಂದು ಹೈ ಗ್ಯಾಪ್ ಅಪ್ ಓಪನ್ ಆಯಿತು, ಆ ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಪಾಸಿಟಿವ್ ಡೈರೆಕ್ಷನ್ ಹೋಗುತ್ತೆ ಅನ್ನುವಾಗ ಮತ್ತೆ ನೆಗೆಟಿವ್ ಹೋಗಿದೆ. ಸೊ ಈ ಒಂದು ಕ್ಲೌಡ್ ಪ್ರಕಾರನೇ ಸದ್ಯದ ಒಂದು ರೆಸಿಸ್ಟೆನ್ಸು 25,930 ಇಂದ ಒಂದು 960 ತನಕ ರೇಂಜ್ ಇರುತ್ತೆ. ಸೊ ಕಂಪ್ಲೀಟ್ ಒಂದು ಕ್ಯಾಂಡ್ಲು ಆಚೆಗಡೆ ಕ್ಲೋಸ್ ಆಗಬೇಕು. ಈ ಬೌಂಡ್ರಿ ಏನಿದೆ ತಿಕ್ ಮಾಡ್ತಿದ್ದೀನಿ ಇದನ್ನು, ಇದು ಯೂಶಲಿ ಆಫ್ ಇರುತ್ತೆ ಡಿಫಾಲ್ಟು. ಈ ಬ್ಲೂ ಲೈನ್ ಅಪ್ಪರ್ ಆ್ಯಂಡ್ ಬೇಸ್ ಏನಿದೆ, ಇದು ಬೇಸ್ಡ್ ಆನ್ ಕನ್ವರ್ಷನ್ ಲೈನ್ದು ಅಪ್ಪರ್ದು, ಲೋಯರ್ದು ಕ್ಲೌಡ್ ಲೈನು ಬೇಸ್ಡ್ ಆನ್ ಬೇಸ್ ಲೈನ್ದು ಇದ್ರದ್ದು. ಸೊ ಹಾಗಾಗಿ ಕನ್ವರ್ಷನ್ ಲೈನ್, ಬೇಸ್ ಲೈನ್ ಇದೆಲ್ಲ ಆಗಿದೆ. ಇವಾಗ ನೋಡಿ ಇಲ್ಲಿ ಕನ್ವರ್ಜು ಆಗಿದೆ ಆ್ಯಕ್ಚುಲಾಗಿ. ಸೊ ಫ್ಲ್ಯಾಟ್ ಆಗಿ ಓವರ್ಲಾಪ್ ಆಗಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಮೇಲೂ ಹೋಗ್ಲಿಕ್ಕೂ ಬಿಡಲ್ಲ, ಇದು ಕೆಳಗಡೆನೂ ಹೋಗ್ಲಿಕ್ಕೆ ಬಿಡಲ್ಲ ಮಾರ್ಕೆಟ್ನ. ಒಂದು ಸ್ವಲ್ಪ ರೇಂಜ್ ಬೌಂಡ್ ಆಗಿರುತ್ತೆ. ಸ್ವಲ್ಪ ಈ ಹೆಡ್ಜ್ ಮಾಡಿರೋರಿಗೆ ಸ್ವಲ್ಪ ಅನುಕೂಲ ಕೊಟ್ಟರು, ಒಂದು ಡೈರೆಕ್ಷನ್ ಏನಂತ ಹಿಡಿದ್ಬಿಟ್ಟು ದುಡ್ಡು ಮಾಡ್ತೀನಿ ಅಂತ ಇರೋರಿಗೆ ತುಂಬ ಕಷ್ಟ ಆಗುತ್ತೆ ಈ ಮಾರ್ಕೆಟು. ಸೊ ಟು ಬಿ ಫ್ರ್ಯಾಂಕು ಸ್ವಲ್ಪ ಕಷ್ಟನೇ ಇದೆ ಸದ್ಯದ ಮಟ್ಟಿಗೆ. 25,430 450 ಈ ರೇಂಜ್ ಏನಿದೆ, 400 ಆಸುಪಾಸಿಂದ ಏನಿದೆ ಆ ರೇಂಜ್, ಅದರಲ್ಲೂ ಒಂದು ಕ್ಯಾಂಡ್ಲು ಕಂಪ್ಲೀಟ್ ಆಚೆ ಕ್ಲೋಸ್ ಆಗಬಾರ್ದು. ಕ್ಲೋಸ್ ಏನಾಯಿತು ಆಯಿತು ಅಂದರೆ ತುಂಬ ಕೆಳಗಡೆ ಹೋಗ್ಬಿಡುತ್ತೆ ಮಾರ್ಕೆಟು. ಹಳೆಯ ಒಂದು ಸಪೋರ್ಟ್ಗಳೆಲ್ಲ ಒಂದು ಬ್ರೇಕ್ ಆಗೋಕ್ಕೆ ಸಾಧ್ಯತೆ ಬಂದ್ಬಿಡುತ್ತೆ.
ಸೊ ಹಾಗಾಗಿ ಒಂದು ರೆಸಿಸ್ಟೆನ್ಸು ಕೂಡ ಒಂದು ಕ್ಲೌಡಿಂದ ಅಪ್ಪರ್ ಲಿಮಿಟ್ ಇದೆ, ಕ್ಲೌಡಿಂದು ಲೋಯರ್ ಲಿಮಿಟು ಸಪೋರ್ಟ್ ಆಗಿ ತೊಗೊಳ್ತಿದೆ ಸದ್ಯದ ಮಟ್ಟಿಗೆ. ಸೊ ಇದು ಒಳ್ಳೆ ನ್ಯೂಸ್ ಬರಬೇಕು. ಒಂದೇನಂದರೆ ಈ ಮಂತ್ ಎಂಡ್ ಅಂದರೆ ಫೆಬ್ರವರಿ ಫಸ್ಟಲ್ಲಿ ಅದು ಮಾರ್ಕೆಟ್ ಅವತ್ತು ಓಪನ್ ಇರುತ್ತೆ, ಬಜೆಟ್ ದಿವಸ. ಅವತ್ತೆಲ್ಲ ಒಂದು ಸ್ವಲ್ಪ ಅಲ್ಲಿ ತನಕ ಆ್ಯಕ್ಚುಲಿ ಅವತ್ತು ನಡೆಯಲ್ಲ ಜನರಲ್ ಆಗಿ. ಸೊ ಅಪ್ ತೊಗೊಂಡೋದು ಹಂಗಾಗಿ ಡೌನ್ ಮಾಡ್ತಾರೆ, ಡೌನ್ ತೊಗೊಂಡೋಗಿದ್ದು ಅಪ್ ಮಾಡ್ತಾರೆ. ಸೊ ಈ ಥರ ಒಂದು ವಾಲಟಿಲಿಟಿ ಫೆಬ್ರವರಿ ಫಸ್ಟ್ ಇರ್ಬೋದು ಬಜೆಟ್ ದಿವಸ. ಯೂಶ್ವಲಿ ಬಜೆಟ್ ದಿವಸ ಆದಷ್ಟು ಟ್ರೇಡ್ ಮಾಡೋದು ಅವಾಯ್ಡ್ ಮಾಡಿ, ಯಾಕಂದರೆ ಒಂದು ನ್ಯೂಸ್ ಬೇಸ್ಡು ಸಡನ್ನಾಗಿ ಒಂದು ರಿಯಾಕ್ಟ್ ಮಾಡುತ್ತೆ. ಅದರಲ್ಲೂ ಪ್ರೀ ಬಜೆಟ್ ಟೈಮಿಂಗ್ಸ್ ಏನಿದೆ ಅಪ್ ಟು 11 o'clock, ಸೊ ಸ್ವಲ್ಪ ಹುಷಾರಾಗಿರಬೇಕು. ಸೊ ಈ ಥರದ್ದೆಲ್ಲ ಒಂದು ಇರುತ್ತೆ. ಬಜೆಟ್ ನಡೆಯುವಾಗ ಒಂದು ರಿಯಾಕ್ಷನ್ ಕೊಟ್ಟರೆ ಮಾರ್ಕೆಟು, ಸೊ ಅದೆಲ್ಲ ಒಂದು ಇದಾಗ್ತವೆ. ಸೊ 1ನೇ ತಾರೀಕು ಇರೋದ್ರಿಂದ ಈಗಲೇ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ. ಸೊ ಇನ್ನೂ 10 ದಿವಸದ ಮೇಲಿದೆ. ಸೊ ಹುಷಾರಾಗಿ ಫೆಬ್ರವರಿ ಫಸ್ಟು ಮಾರ್ಕೆಟ್ ಹೇಗೆ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡು. ಮತ್ತು ಕಂಪ್ಲೀಟ್ ಬುಲ್ಲಿಶ್ನೆಸ್ ಯಾವಾಗ ಬರುತ್ತೆ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಿದೆ 5th ಜನವರಿದು ಹೈ ಮಾರ್ಕ್ ಆಯಿತು, ಅವತ್ತು ಹೈ ಆಯಿತು ಅಂದ್ಕೊಂಡ್ವಿ, ಅದಾಗಲಿಲ್ಲ, ರಿವರ್ಸಲ್ ಬಂತದು. ಸೊ ಮತ್ತೆ ಇವಾಗ ರಿವರ್ಸಲ್ ಟ್ರೆಂಡ್ ತೊಗೊಂಡಂಗಿದೆ, ಸಪೋರ್ಟ್ ತೊಗೊಂಡಿದೆ. ಒಂದು ಬೇಸಿಕ್ಕಾಗಿ ಒಂದು ಇಚಿಮೋಕೋ ಆಫ್ ಮಾಡ್ತೀನಿ ಸದ್ಯದ ಮಟ್ಟಿಗೆ. ಸೊ ಸೂಪರ್ ಟ್ರೆಂಡ್ ಹಾಕ್ಕೊತೀನಿ. ಸೊ ಸೂಪರ್ ಟ್ರೆಂಡ್ ಬೇಸ್ಡ್ ಆನ್ ನಾನು 10 and 3 ಇದು ಜನರಲ್ ರೂಲು. ಸ್ಕ್ಯಾಲ್ಪಿಂಗಿಗಾದರೆ 7 and 10 ಹೇಳಿದ್ದೀನಿ ಮುಂಚೆನೇ. ಇವನ್ ಟ್ರೆಂಡ್ 3.2 ತೊಗೊಂಡ್ರು ಪರವಾಗಿಲ್ಲ. ಸೊ 3.2 ಪ್ರಕಾರ ಒಂದು ಡೌನ್ ಇದೆ, ಇವನ್ ಅಪ್ ಟು 4 ಹೋಗ್ಬೋದು ಆ್ಯಕ್ಚುಲಿ. ಸೊ 4 ಅಂತ ಬಂದರೆ ಕರೆಕ್ಟಾಗಿ ಸಪೋರ್ಟ್ ತೊಗೊಂಡಿದೆ, ಈ ಒಂದು ಕ್ಯಾಂಡ್ಲು ಆಚೆಗಡೆ ಹೋಗಿಲ್ಲ. ಸೊ ಹಾಗಾಗಿ ಒಂದು ಸದ್ಯದ ಮಟ್ಟಿಗೆ ಬುಲ್ಲಿಶ್ ಅಂತ ಅನಿಸಿದ್ರು ಸೂಪರ್ ಟ್ರೆಂಡ್ ಪ್ರಕಾರ, ಅಥವಾ ಒಂದು ಇಚಿಮೋಕಲ್ಲೂ ರೇಂಜ್ ಬೌಂಡ್ ಆಗಿದೆ. ಬಟ್ ಕಂಪ್ಲೀಟಾಗಿ ನಾನು ಬೇರಿಶ್ ಅನ್ನಲ್ಲ, ಬುಲ್ಲಿಶ್ ಅನ್ನಲ್ಲ. ಕಂಪ್ಲೀಟ್ ಬೇರಿಶ್ ಯಾವಾಗ ಆಗುತ್ತೆ ಅಂದರೆ ಕಂಪ್ಲೀಟಾಗಿ ಒಂದು ಮಾರ್ಕೆಟ್ ಫುಲ್ ಕ್ಲೋಲಾಪ್ಸ್ ಆಗೋದು 25,450ಗಿಂತ ಕೆಳಗಡೆ ಒಂದು ಕ್ಯಾಂಡ್ಲ್ ಕಂಪ್ಲೀಟ್ ಕ್ಲೋಸ್ ಆದಾಗ. ಯಾವಾಗ ಕಂಪ್ಲೀಟ್ ಬುಲ್ಲಿಶ್ ಆಗುತ್ತೆ ಅಂದರೆ ಈ ಒಂದು ಹೈ ಬ್ರೇಕ್ ಆದಾಗ. ಸೊ ಶಾರ್ಟ್ ಟರ್ಮ್ ಬುಲ್ಲಿಶ್ ಒಂದು ಸ್ವಿಂಗ್ಗೆ ಅಂತ ಇದ್ದಾಗ 25,930ಗಿಂತ ಮೇಲೆ ಹೋಗ್ಬೇಕು. ಸೊ ಇದೆಲ್ಲ ಒಂದು ಗಮನಿಸಬೇಕು. ಇಚಿಮೋಕೋ ಇದಾದರೆ ಇನ್ನು ಗ್ಯಾನ್ ಬೇಸ್ಡು ಇದನ್ನು ಸದ್ಯಕ್ಕೆ ಇದು ಬೇಡ. ಸೊ ಗ್ಯಾನ್ ಬೇಸ್ಡು ನಾನು ಇದನ್ನು ಹೈಯರ್ ಟೈಮ್ ಫ್ರೇಮಲ್ಲಿ ಪಿಚ್ ಬೋರ್ಕಲ್ಲೇ ಹೇಳ್ತೀನಿ ನಾನು. ಸೊ ಪಿಚ್ ಬೋರ್ಕ್ ಇಸ್ ಮಚ್ ಇದು ಬೆನಿಫಿಷಿಯಲ್ ಇದಕ್ಕೆ. ಸೊ ಪಿಚ್ ಬೋರ್ಕ್ ನಾನು ಇವತ್ತಿಂದಲ್ಲ, ಇದು ಕೋವಿಡ್ ಟೈಮಿಂದ ಹೈ ಆ್ಯಂಡ್ ಲೋ ಇದೆಲ್ಲ ತೊಗೊಂಡು ಮಾಡಿರೋವಂಥದ್ದು. ಸೊ ಲಾಸ್ಟ್ ಹೇಳಿದ್ದೆ ಇದಕ್ಕಿಂತ ಕೆಳಗಡೆ ಬಂತು ಅಂದರೆ ಇಲ್ಲಿ ಟಚ್ ಆಗಿ ಟ್ರೈ ಮಾಡುತ್ತೆ. ಟಚ್ ಆಗಬೇಕಿತ್ತು, ಆಗಿಲ್ಲ. ಸೊ ಇದೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಏನಿದೆ 450 690 ಈ ಒಂದು ಲೋ. ಇದು ಲೋ ಬಂದುಬಿಟ್ಟು 473. ಇದು ಇನ್ನೊಂದು 20 ಪಾಯಿಂಟ್ಸ್ ಕೆಳಗಡೆ ಬಂದು ಟಚ್ ಆಗಿ ಮೇಲೆ ಹೋಗಿದ್ರೆ ಸಪೋರ್ಟ್ ತೊಗೊಂಡು ಚೆನ್ನಾಗಿ ಮೇಲೆ ಹೋಗಿರೋದು. ಇವಾಗ ಈ ಲೈನ್ ಟಚ್ ಆಗಿಲ್ಲ ಅನ್ನೋಕ್ಕೆ ಸೊ ಆದಷ್ಟು ಟ್ರೈ ಮಾಡುತ್ತೆ. ಈ ಲೈನ್ ಟಚ್ ಆಗಿ ಅಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಇನ್ ಕೇಸ್ ಇದು ಫೇಲ್ ಆಯಿತು ಈ ಲೈನು ಅಂದರೆ ಕಂಪ್ಲೀಟಾಗಿ ಕೆಳಗಡೆ ಹೋಗುತ್ತೆ. ಪಿಚ್ ಬೋರ್ಕಲ್ಲೂ ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಇನ್ನು EMA ನೋಡೋದಾದರೆ ಇದರಲ್ಲೇನು ಸೀಕ್ರೆಟ್ ಏನಿಲ್ಲ, ನಾರ್ಮಲ್ EMAಗಳು ಇದು ಹಾಕೊಬೋದು. ಅಥವಾ ಒಂದು 10-200 ಲೆವೆಲ್ EMA, ಇದರಲ್ಲೂ 10-200 ಏನೇನಿದೆ ಅದು ಹೇಳಿದ್ದೀನಿ ಮುಂಚೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಕರೆಕ್ಟಾಗಿ ಇದ್ರದ್ದು ಏನಿದೆ ಇದು ಮಿಡ್ಲ್ ಲೈನ್ ಬಂದ್ಬಿಟ್ಟು 50 EMA ಇದು ಸಪೋರ್ಟ್ ತೊಗೊಳ್ತಾ ಇದೆ. ಬಿಲೋ ಒಂದು 10-20 EMAಗಿಂತ ಕೆಳಗಡೆ ಇರೋದು ಮಾರ್ಕೆಟ್ ಅಷ್ಟು ಒಳ್ಳೆ ಲಕ್ಷಣ ಇಲ್ಲ. ಈವನ್ ಶಾರ್ಟ್ ಸ್ವಿಂಗಿಗೂ ಅಷ್ಟು ಒಳ್ಳೆಯದಲ್ಲ ಇದು. ಸೊ ಹೀಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಪೇಷನ್ಸ್ ಆಗಿ ಬುಲ್ಲಿಶ್ ಸೈಡ್ ಹೋಗಬೇಕು ಇನ್ವೆಸ್ಟ್ ಮಾಡೋರಿಗೆ ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಇನ್ನು ಆಪ್ಷನ್ಸ್ ಅವರು ಅದ್ರ ತಕ್ಕನಾಗೆ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿ. ಸೊ ಇದು ನಿಫ್ಟಿದು ಈ ಕತೆ. ಆದರೆ ಬ್ಯಾಂಕ್ ನಿಫ್ಟಿದು ಒಂದು ಓವರಾಲ್ ಚೆನ್ನಾಗೇ ಕಾಣಿಸ್ತಿದೆ, ಅಪ್ಪರ್ ಆ್ಯಂಡ್ ಅಪ್ ಫಾರ್ಮ್ ಆಗ್ತಿದೆ. ಹಳೆ ವೀಡಿಯೋಗಳು ನೋಡ್ತಿದ್ದಿರ್ಬೋದು ನಿಮ್ಮದು. ಆಲ್ಮೋಸ್ಟ್ 3-4 ಮಂತ್ಸ್ ಬ್ಯಾಕ್ ನಾನು ಹೇಳಿದ್ದೆ 61,000 ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ. 60,000 ಇವಾಗ ಟಚ್ ಆಗಿದೆ. ಹೈ ಇಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು 437 ಆಗಿದೆ. ಬಟ್ ಅದು ಕಂಪ್ಲೀಟ್ ಆಗಿದ್ದಿಲ್ಲ. ಇವಾಗ ಏನಾಗಿದೆ ಅಂದರೆ ಕನ್ವರ್ಷನ್ ಅಂಡ್ ಅಗೇನ್ ಬೇಸ್ ಲೈನ್ ಇಲ್ಲೂ ಸಹಿತ ಒಂದು ಕನ್ವರ್ಜ್ ಆಗಿದೆ. ಸೊ ಇಲ್ಲೂ ಒಂದು ಚೆನ್ನಾಗಿ ಮೂಮೆಂಟ್ ಬರಬೇಕು. ಸೊ ಕ್ಲೌಡ್ ಟಚ್ ಆಯಿತು, ಒಂದು ಅಪ್ಪರ್ ಟ್ರೆಂಡ್ ಥರ ಕಾಣಿಸ್ತು, ಚೆನ್ನಾಗಿ ಮೂವ್ ಆಗಿದೆ ಶುಕ್ರವಾರದ ದಿವಸ. ಸೊ ಇದು ಪಾಸಿಟಿವ್ ಸದ್ಯದ ಮಟ್ಟಿಗೆ. ಇಚಿಮೋಕೋದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇವನ್ ಇದ್ರದ್ದು ನೋಡಿದ್ರು ಸಹಿತ ಒಂದು ಅಪ್ಪರ್ ಟ್ರೆಂಡಲ್ಲೇ ಇದೆ. 10 EMAಗಿಂತ ಕೆಳಗಡೆ ಹೋಗ್ತಿದೆ. ಯಾವಾಗ 10-20 EMAಗಳು ಬ್ರೇಕ್ ಆಗ್ತಾವೋ ಸೊ ಕೆಳಗಡೆ ಬರೋಕ್ಕೆ ಟ್ರೈ ಮಾಡುತ್ತೆ. ಸೊ ಮತ್ತೆ ಸಪೋರ್ಟ್ ತೊಗೊಂಡು ಅದೆಲ್ಲ ವರ್ಕ್ ಮಾಡುತ್ತೆ. ಇನ್ನು ಪಿಚ್ ವರ್ಕಲ್ಲಿ ಬರೋದಾದರೂ
ಸೇಮ್ ಇದು ಲೈನ್ ಸಪೋರ್ಟ್ ತಗೊಂಡು ರಿವರ್ಸ್ ಆಗಿದೆ. ಸೊ ಅಪ್ಪರ್ ಟ್ರೆಂಡ್ ಇಲ್ಲಿ ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತಾ. ಸೊ 61,000 ತನಕ ಟಚ್ ಮಾಡೋದೆ ಒಂದು ನೆಕ್ಸ್ಟ್ ಡೈರೆಕ್ಷನ್ ಹೇಳಲಿಕ್ಕೆ ಬರಲ್ಲ. 62,000 ಎಲ್ಲ ಹೋಗ್ಬೋದು, ಬಟ್ ಕಂಪ್ಲೀಟಾಗಿ ಯಾವುದೇ ಒಂದು ಇದಿಲ್ಲ. ಯಾಕಂದರೆ ಈಗ ರಿಸಲ್ಟ್ ಬರೋದು ಸ್ವಲ್ಪ ವ್ಯತ್ಯಾಸಗಳು ಬ್ಯಾಂಕ್ ವಿಚಾರದಿಂದ ಬರ್ತವೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಬೇಕು. ಸೊ ಹಾಗಾಗಿ ಒಂದು ಈ ಒಂದು ಲೆವೆಲ್ 60,500 ಲೆವೆಲ್ ಆಸ್ಪಾಸಲ್ಲಿ. ಸೊ ಲಾಸ್ಟ್ ಟೈಮು 470 ಸಮಥಿಂಗ್ 437 ಕರೆಕ್ಟಾಗಿ ಅಲ್ಲಿ ಹೈ ಫಾರ್ಮ್ ಆಗಿ ಒಂದು ರಿಜೆಕ್ಷನ್ ಬಂತು. ಸೊ ಹಾಗಾಗಿ ಇಲ್ಲೂ ಸಹಿತ ಅದೇ ಥರ ಒಂದು ಹೈ ಫಾರ್ಮ್ ಆಗಿ ಒಂದು ರಿಜೆಕ್ಷನ್ ಬರೋ ಸಾಧ್ಯತೆ ಜಾಸ್ತಿ ಇರ್ತವೆ, ನೋಡ್ಕೊಬೇಕು. ಸೊ ಹುಷಾರಾಗಿ ಟ್ರೇಡ್ ತೊಗೊಳೋದು ಒಳ್ಳೆಯದು. ಇದೆ ಎರಡು ಕಂಪ್ಯಾರಿಟಿವ್ಲಿ ನಿಫ್ಟಿ ಒಂದು ಚೆನ್ನಾಗಿ ಕಾಣಿಸ್ತಿದೆ. ಮೀನ್ಸ್ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಮಚ್ ಬೆಟರು. ಬಟ್ ಏನಂದರೆ ಮಾರ್ಕೆಟಲ್ಲಿ ಬಜೆಟು ಅಥವಾ ಒಂದು ಟ್ರಂಪ್ದು ವ್ಯತ್ಯಾಸಗಳಿಂದ ಬೇರೆ ಬೇರೆ ಒಂದು ಇದು ಬರ್ತವೆ. ಸೊ ಕಳೆದ ವಾರ ಒಂದು ಸ್ಟಾಕ್ಸ್ ಕೊಟ್ಟಿದೆ. ಸೊ ಹಾಗಾಗಿ ಒಂದು ಬೇಸ್ಡ್ ಆನ್ ದಟ್ಟು ಒಂದು ಒಳ್ಳೆ ರಿಸಲ್ಟೇ ಕೊಟ್ಟಿದೆ. ನೋಡ್ಕೊಬೋದು, ಬೇಕಾದರೆ ಗಮನಿಸಿ ಪರ್ಫಾರ್ಮೆನ್ಸ್ಗಳು. ಎನಿಥಿಂಗ್ ಮೋರ್ ದ್ಯಾನ್ 4% ಅಂದರೆ ಡಬಲ್ ಎಲ್ಲ ಹಾಕಿರ್ತವೆ. ಸೊ ಹಾಗಾಗಿ 4% ನಾನು ತೊಗೊಂಡಿರ್ತೀನಿ ಒಂದು ರೆಫರೆನ್ಸ್ ಅಂತ. ಇಲ್ಲಿ ನೋಡಿ 8% ಅಂದರೆ 2 ಟೈಮ್ಸ್ಗಿಂತ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಇದೆಲ್ಲ ಚೆನ್ನಾಗೇ ಕೊಟ್ಟಿದೆ. ಹಿಂಡ್ ಕಾಪರ್ ಇರ್ಬೋದು, ಇವನ್ ಐಡಿಯಾ ನೆಗೆಟಿವ್ ಸೈಡಲ್ಲೂ ಕೊಟ್ಟಿದೆ, ಪಾಸಿಟಿವಲ್ಲೂ ಕೊಟ್ಟಿದೆ. ಓವರಾಲ್ ನೆಗೆಟಿವ್ ಸೈಡೇ ಕ್ಲೋಸ್ ಆಗಿದೆ. ಸೊ ಈ ಥರ ಒಂದು ಚೆನ್ನಾಗಿ ಕೊಟ್ಟಿತ್ತು ಲಾಸ್ಟ್ ವೀಕು. ಡಿಕ್ಸನಲ್ಲಿ ಈ ವೀಕು ಸಹಿತ ಒಂದು ಫಾಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಏನಂದರೆ ಒಂದು ಪಾಸಿಟಿವ್ ನ್ಯೂಸ್ ಬರ್ತಾ ಇದೆ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡು. ಸೊ ಹಾಗಾಗಿ ಡಿಕ್ಸನ್ನು, ಕೇನ್ಸು ಈ ಥರದ್ದೆಲ್ಲ ವಾಪಸ್ ಬ್ಯಾಕ್ ಟು ಟ್ರ್ಯಾಕ್ ಬರ್ಬೋದು. ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಸೊ ವೋಲ್ಟಾಸ್ ಒಂದು ಪರ್ಫಾರ್ಮ್ ಮಾಡೋಕ್ಕೆ ನೋಡ್ತು, ಹಾಗೆ ರಿವರ್ಸಲ್ ಬಂದಿದೆ. ಸೊ ಈ ಥರದ್ದೆಲ್ಲ ಆಗಿದೆ ಒಂದು ಸ್ವಲ್ಪ ಲಾಸ್ಟ್ ವೀಕಲ್ಲಿ. ಸೊ ಓವರಾಲ್ ಐ ಆಮ್ ಸ್ಯಾಟಿಸ್ಫೈಡ್ ಆ್ಯಕ್ಚುಲಿ. ಚೆನ್ನಾಗೇ ಕೊಟ್ಟಿದೆ, ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಕೊಟ್ಟಿದೆ. ಅಂದ್ಕೊಂಡಿದ್ದೆ ಸ್ವಲ್ಪ ಅದಕ್ಕಿಂತ ಇವಾಗ 8% 6% ಎಲ್ಲ ಕೊಟ್ಬಿಟ್ರೆ ಒಂಥರ ಆಪ್ಷನ್ ಟ್ರೇಡಿಂಗ್ ಅಂತೂ ಸೂಪರಾಗಿ ದುಡ್ಡು ಮಾಡ್ದಂಗೆ ಇದೆಲ್ಲ. ಸೊ ಬೇಸ್ಡ್ ಆನ್ ಗ್ಯಾನು ಮತ್ತೊಂದು ಇದೆಲ್ಲ ತೊಗೊಂಡಿರ್ತೀವಿ ನಾವು. ಸೊ ಹಾಗಾಗಿ ಬೇರೆ ಬೇರೆ ಮೆಥಡಲ್ಲಿ ಇದಾಗಿರುತ್ತೆ. ಪ್ರೀವಿಯಸ್ ಐ ಲೋ ಇದೆಲ್ಲ ಮಾಡಿ ಇದು ಒಂದು ಏನೋ ರೆಫರೆನ್ಸ್ ಇಟ್ಕೊಂಡು ಮಾಡಿರ್ತೀವಿ. ಯಾವುದೇ ಒಂದು ಬೈ ಆರ್ ಸೆಲ್ ರೆಕಮೆಂಡೇಶನ್ ಅಲ್ಲ, ನೀವು ಒಂದು ಫಸ್ಟ್ ನೋಡ್ಕೊಬೇಕಾಗತ್ತೆ. ಸೊ AB ಕ್ಯಾಪಿಟಲ್ ಬಂದಿದೆ ಈ ವೀಕ್ಗೆ, ಅದಾನಿ ಎಂಟರ್ಪ್ರೈಸಸ್, ಆಂಬರು, ಆಕ್ಸಿಸ್ ಬ್ಯಾಂಕಲ್ಲಿ ಮತ್ತು ICICIಲೆಲ್ಲ ಸ್ವಲ್ಪ ಮೂಮೆಂಟ್ಸ್ಗಳು ಆಗ್ತಾಯಿದೆ, ನೋಡ್ಕೊಬೇಕಾಗತ್ತೆ. ಯಾವ ಡೈರೆಕ್ಷನ್ ಹಿಡಿಯುತ್ತೋ ನೋಡ್ಕೊಬೇಕು. ಬಜಾಜ್ ಫೈನಾನ್ಸರ್ವು, ಹ್ಯಾವೆಲ್ಸು, MFSL, ಮ್ಯಾಕ್ಸ್ ಇದು ಮದರ್ಸನ್, RVNL, SBI, ಇದು ಸ್ಟೇಟ್ ಬ್ಯಾಂಕು, ಎನ್ಫಸಿಸ್ ಮೊನ್ನೆ ಓಡಿದೆ, ನೋಡ್ಕೊಬೇಕು ಹೆಂಗೆ ಹೋಗುತ್ತೆ ಅಂತ. ಸೊ ಮತ್ತೆ ಬಂದಿದೆ ನನ್ನ ಸ್ಕ್ಯಾನರಲ್ಲಿ. ಸೊ ಅದು ನೋಡಿಕೊಂಡು ಬೇಸ್ಡ್ ಆನ್ ದಟ್ ನೀವು ವರ್ಕ್ ಮಾಡಬೇಕಾಗುತ್ತೆ. ಹೇಗೆ ಡೈರೆಕ್ಷನ್ ಹಿಡಿಯುತ್ತೆ ರಿಯಲಿ ಐ ಡೋಂಟ್ ನೋ. ಪಾಸಿಟಿವ್ ಹಿಡಿಯುತ್ತೋ ನೆಗೆಟಿವ್ ಹಿಡಿಯುತ್ತೋ ರಿಯಲಿ ಐ ಡೋಂಟ್ ನೋ. ಫಸ್ಟ್ 5 ಮಿನಿಟ್ಸ್ 15 ಮಿನಿಟ್ಸು ಡಿಕ್ಟೇಟ್ ಮಾಡುತ್ತೆ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ. ಅದಕ್ಕೆ ತಕ್ಕನಾಗೆ ಸ್ಟಾಪ್ ಲಾಸು, ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ನೋಡಿಕೊಂಡು ನೀವು ಡೈರೆಕ್ಷನ್ನ ಕ್ಯಾಚ್ ಮಾಡಿ ದುಡ್ಡು ಮಾಡಬೇಕಾಗುತ್ತೆ. ಮೊಮೆಂಟಮ್ ಸಿಕ್ತು ಅಂದರೆ ಈಸಿಯಾಗಿ ನೀವು ಹಿಡಿಬೋದು. ಬೆಲ್ಲು, ಇನ್ಫೋಸಿಸ್ಸು, ಹೀರೋ ಮೋಟೋಕಾರ್ಪ್, BHEL, SRF ಈ ಥರದ್ದೊಂದಿಷ್ಟು ಟೋಟಲ್ 18-19 ಸ್ಟಾಕ್ಸ್ ಬಂದಿದೆ. ಸೊ ಅದನ್ನು ನಾನು ಆ್ಯಕ್ಚುಲಾಗಿ ನನ್ನ ವಾಚ್ ಲಿಸ್ಟಿಗೆ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಓವರಾಲ್ ಇಲ್ಲಿ ನೋಡ್ತಿದ್ರೆ ಎಸ್ಪೆಷಲಿ ಅದಾನಿಯಿಂದ ಬರೋಂಗಿದ್ರೆ 15 ಮಿನಿಟ್ಸಲ್ಲಿ ನೋಡಿ ಬೆರಿಶ್ ಸೈನ್ ಇಲ್ಲೇ, ಬಟ್ ಬುಲಿಶ್ ಟರ್ನ್ ಆಗ್ಬೋದು 5 ಮಿನಿಟ್ಸಿಗೆ. ಸೊ ಇದು ಒಂದು ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ, ನೋಡಬೇಕು. ಆಂಬರ್ ಬಂದುಬಿಟ್ಟು ಹೀಗೆ ಒಂಥರ ರಿವರ್ಸಲ್ ಹೋಗೋಕ್ಕೆ ಟ್ರೈ ಇದೆ. ಬಟ್ ಏನಂದರೆ ಬಿಲೋ 100 EMA ಎಲ್ಲ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಆಕ್ಸಿಸ್ ಬ್ಯಾಂಕು ಒಂದು ಅಪ್ ಟ್ರೆಂಡಿಗೆ ಟ್ರೈ ಆಗಿ ಮಾಡ್ತಾ ಇದೆ, ಬಟ್ ಅಗೇನ್ ಬೇಸ್ ಸಪೋರ್ಟ್ ತೊಗೊಂಡಿದೆ. ಸೊ ಇದೆಲ್ಲ ಬ್ರೇಕ್ ಆಗಬೇಕು. ಬಜಾಜ್ ಫಿನ್ಸರ್ವು ಎಕ್ಸಾಕ್ಟಾಗಿ ಕ್ಲೌಡಲ್ಲಿ ಸಪೋರ್ಟ್ ತೊಗೊತಿದೆ, ಸ್ವಲ್ಪ ರೇಂಜ್ ಬೌಂಡ್ ಆಗಿ ಕೆಳಗಡೆ ಹೋಗ್ಬೋದು. ಸೊ ಈ ಥರದ್ದೆಲ್ಲ ಇರ್ತವೆ. ಸೊ ಭಾರತ್ ಡೈನಾಮಿಕ್ಸು ಅಗೇನ್ ಕ್ಲೌಡಲ್ಲಿ ರಿಜೆಕ್ಷನ್ ಆಗ್ಬೋದು, ನೋಡ್ಕೊಳ್ಳಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಒಂದು ಸ್ವಲ್ಪ ಮೂಮೆಂಟ್ಸ್ಗಳು ಕೊಟ್ಟು ರಿವರ್ಸ್ ಅಪ್ ಟ್ರೆಂಡ್ ಆಗೋಕ್ಕೆ ಸಾಧ್ಯತೆ ಇರ್ಬೋದು, ಬಟ್ ರಿಯಲಿ ಐ ಡೋಂಟ್ ನೋ. ಯಾಕಂದರೆ ಇಲ್ಲಿ ಪಾಸಿಟಿವ್ ಅಂತ ತೋರಿಸಿದ್ರು, ಕರೆಕ್ಟಾಗಿ ಒಂದು ರೀಟೆಸ್ಟ್ ಎಲ್ಲ ನೋಡಿಕೊಂಡು ನೀವು ಎಂಟ್ರಿ ಆಗಬೇಕು. BHEL ಸ್ವಲ್ಪ ಒಳ್ಳೆ ನ್ಯೂಸ್ ಬರೋಂಗಿದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಹ್ಯಾವೆಲ್ಸ್ ಇರ್ಬೋದು. ಸೊ ಎಲ್ಲ ಒಂದು ಕ್ಲೌಡಿಂದ ಆಚೆ ಇದೆ, ಅಥವಾ ಕ್ಲೌಡಲ್ಲಿ ಎಕ್ಸಾಕ್ಟಾಗಿ ಸಪೋರ್ಟ್ ತೊಗೊತಿದೆ, ಸ್ವಲ್ಪ ಹುಷಾರಾಗಿರಬೇಕು. ಸೊ ನೋಡಿ, ಮೊನ್ನೆ ಒಂದು ಪಾಸಿಟಿವ್ ನ್ಯೂಸ್ ಥರ ಬಂತು, ಸಡನ್ನಾಗಿ ಒಂದು
15-20 ರೂಪೀಸ್ ಬೋರ್ಡ್ ಬಿಡ್ತು. ಆ್ಯಕ್ಚುಲಾಗಿ ಕ್ಲೋಸಿಂಗ್ ಸ್ವಲ್ಪ ಡೌನಲ್ಲಿ ಆಗಿದೆ. ಒಂದು ಸಿ ಇ ಒ ಏನೋ ಏನಿದ್ರು ಅವರು ಕಂಟಿನ್ಯೂ ಆಗಿದೆ 2 ವರ್ಷ ಇದು. ಟೆನ್ಯೂರ್ ಕಂಟಿನ್ಯೂ ಆಗೋದು ಒಂಥರ ಪಾಸಿಟಿವ್ ಸೈನು. ಸೊ ಹಾಗಾಗಿ ಇದೆಲ್ಲ ಒಂದು ಮಾರ್ಕೆಟ್ ಅಕ್ಸೆಪ್ಟ್ ಮಾಡಬೇಕು, ನೋಡಿ ಹೆಂಗೆ ಮಾಡುತ್ತೆ ಅಂತ. ಸೊ ಅದಕ್ಕೆ ತಕ್ಕನಾಗಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸು ಅಗೇನ್ ಕ್ಲೌಡಲ್ಸ್ ಎಕ್ಸಾಕ್ಟಾಗಿ ತೊಗೊಂಡಿದೆ, ರಿಜೆಕ್ಟ್ ಆಗ್ಬೋದು. ಬಟ್ ಏನಂದರೆ 100-200 EMI ಕೆಳಗಡೆ ಇದೆ. ಸೊ ಸ್ವಲ್ಪ ರೇಂಜ್ ಬೌಂಡ್ ಆಗಿರುತ್ತೆ. ಅದಕ್ಕೆ ತಕ್ಕನಾಗೆ ನೀವು ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಹುಷಾರಾಗಿ ವರ್ಕ್ ಮಾಡಬೇಕು. ಇಮಿಡಿಯೇಟಾಗಿ ನಾಳೆನೇ ನಿಮಗೆ ಆಪರ್ಚುನಿಟಿ ಸಿಗುತ್ತೆ ಅಂತಲ್ಲ, 3-4 ಡೇಸ್ ಒಂದೊಂದ್ಸಲಿ ಆಗುತ್ತೆ. ಲಾಸ್ಟ್ ಡೇನೇ ಒಂದು ಚೆನ್ನಾಗಿ ರಿಸಲ್ಟ್ ಕೊಡ್ಬೋದು, ಅಥವಾ ಮಧ್ಯದಲ್ಲಿ ಕೊಟ್ಬಿಟ್ಟು ಲಾಸ್ಟಲ್ಲಿ ಫೇಲ್ಯೂರ್ ಆಗ್ಬೋದು. ಸೊ RVNL, ಮದರ್ಸನ್ ಸುಮಿ ಇರ್ಬೋದು, ಮೀನ್ಸ್ ಇದು ಎಸ್ಪೆಷಲಿ ಸಂವರ್ಧನ ಮದರ್ಸನ್ನು, SRF, ಸ್ಟೇಟ್ ಬ್ಯಾಂಕು, ಟಾಟಾ ಎಲ್ಎಕ್ಸಿ, ಈ ಥರದ್ದು ಒಂದು 17-18 ಸ್ಟಾಕ್ಸ್ ಬಂದಿದೆ. ಸೊ ಒಂದು ಎಕ್ಸಾಂಪಲ್ಗೆ ಒಂದು RVNL ತೊಗೊಂಡಿದೆ. RVNL ಲುಕ್ಸ್ ಬೆಟರ್ ಆ್ಯಕ್ಚುಲಿ. ಒಂದು ಸ್ವಲ್ಪ ಸಪೋರ್ಟ್ ತೊಗೊಂಡಿದೆ, ಆ್ಯಕ್ಚುಲಿ ಕ್ಲೌಡ್ ಒಳಗೆ ಸಪೋರ್ಟ್ ತೊಗೊಂಡಿದೆ. ಬಟ್ ಇನ್ ಕೇಸ್ ಕ್ಲೌಡಿಂದ ಆಚೆ ಬಂತು ಅಂದರೆ ಕಂಪ್ಲೀಟಾಗಿ ಆಚೆ ಬರುತ್ತೆ. ಸೊ 5 ಮಿನಿಟ್ಸಲ್ಲಿ 3 ಮಿನಿಟ್ಸಲ್ಲಿ ನೋಡೋಣ ಒಂದು ಎಕ್ಸಾಂಪಲ್ಗೆ. ಸೊ ಕರೆಕ್ಟಾಗಿ ಈಗ 3 ಮಿನಿಟ್ಸಲ್ಲಿ ಕ್ಲೌಡಿಂದ ಆಚೆ ಬಂದಿದೆ ಇದು. ಇಲ್ಲಿ ಕ್ಲೌಡಲ್ಲಿ ಸಪೋರ್ಟ್ ತೊಗೊಳಲ್ಲ ಎಕ್ಸಾಕ್ಟಾಗಿ. ಸೊ ಆಲ್ರೆಡಿ ಒಂದಿಷ್ಟು ಡೌನ್ಫಾಲ್ ಆಗಿತ್ತು. ಕಳೆದ ವೀಕೆಲ್ಲ ಚೆನ್ನಾಗಿ ಕೊಟ್ಟಿದ್ದಂಥ ಸ್ಟಾಕ್ ಇದು. ಸೊ ಈ ವೀಕು ಒಂದು ಸ್ವಲ್ಪ ನೋಡ್ಕೊಬೇಕು. ಸೊ ಒಂದು ಬಜೆಟ್ ಇರೋದ್ರಿಂದ ಒಂದು ಸ್ವಲ್ಪ ಬುಲಿಶ್ ಸೆಂಟಿಮೆಂಟ್ಸ್ ಇರ್ತವೆ. ಬಟ್ ಏನಂದರೆ ಓವರ್ ಆಲ್ 100-200 EMI ಕೆಳಗಡೆ ಇದೆ, ಕ್ಲೌಡಿಗೆ ಟಚ್ ಆಗ್ತಿದೆ. ಸೂಪರ್ ಟ್ರೆಂಡಲ್ಲೂ ಸಹಿತ ಒಂದು ನೆಗೆಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗಿದೆ. ಏನಂದರೆ ಇಲ್ಲಿ ಒಂದು ಸಪೋರ್ಟ್ ತೊಗೊಂಡು ಯಾವಾಗ ಕಂಪ್ಲೀಟ್ ಕೆಳಗಡೆ ಬರುತ್ತೋ, ಎಸ್ಪೆಷಲಿ ನನ್ನ ಥಿಯರಿ ಇನ್ನೊಂದು ಹೇಳೋದಾದರೆ, ಈ ಒಂದು ಕ್ಯಾಂಡಲ್ ಯಾವ ಸೈಡ್ ರೀಟೆಸ್ಟಲ್ಲಿ ಬ್ರೇಕ್ ಆಗುತ್ತೆ ನಾಳೆ ಓಪನಿಂಗಲ್ಲಿ, ಫಸ್ಟ್ ಕ್ಯಾಂಡಲ್ದು ನಾಳೆದು 3 ಮಿನಿಟ್ಸ್ ಆರ್ 5 ಮಿನಿಟ್ಸ್, ಇವನ್ 15 ಮಿನಿಟ್ಸ್ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ. 15 ಮಿನಿಟ್ಸ್ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡಿಕೊಂಡು ವೀಕ್ಲಿ ಪೊಸಿಷನ್ ತೊಗೊಳೋರು ಎಸ್ಪೆಷಲಿ ನೋಡಿಕೊಂಡು, ಇವನ್ ಪಿ ಸೆಲ್ಲೋ ಸಿ ಸೆಲ್ ಮಾಡ್ತಿರಲ್ಲ ಅದನ್ನ ನೋಡ್ಕೊಂಡು ಮಾಡಬೇಕು. ಅದೇ ಆಪ್ಷನ್ಸ್ ಬೈಯರ್ಸ್ಗೆ ಇಮಿಡಿಯೇಟ್ ಮ್ಯಾಕ್ಸಿಮಮ್ 3 ಮಿನಿಟ್ಸ್, 1 to 3 ಮಿನಿಟ್ಸ್ ರೇಂಜಲ್ಲೇ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ತಕ್ಕನಾಗಿ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಎಂಡ್ ಆಫ್ ದ ಡೇ ಮುಗಿಯೋಕ್ಕೆ ಮುಂಚೆನೇ ನೀವು ಕ್ಲೋಸ್ ಮಾಡಬೇಕು. ಆ ಥರದ್ದೆಲ್ಲ ನೀವು ಹೆಂಗೆ ವರ್ಕ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಸದ್ಯಕ್ಕೆ ಒಂದು 3 ಮಿನಿಟ್ಸಲ್ಲಿ ನೆಗೆಟಿವ್ ಅಂತ ಕಾಣಿಸಿದ್ರು ಬುಲಿಶ್ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಇದ್ರದ್ದು ಹಳೆ ಹಿಸ್ಟ್ರಿ ಎಲ್ಲ ನೋಡ್ತಾ ಇದ್ರೆ ಆಲ್ರೆಡಿ ಒಂದಿಷ್ಟು ಫಾಲ್ ಆಗಿದೆ. ಆಲ್ಮೋಸ್ಟ್ 600 ಸಮಥಿಂಗ್ ಏನೋ ಬಂದಿದೆ, ಹೈಯೆಸ್ಟ್ 645. 645ಇಂದ ಆಲ್ಮೋಸ್ಟ್ ಹಾಫ್ ಆಗೋಗಿದೆ, ಆಲ್ಮೋಸ್ಟ್ ಹಾಫ್ ಆಗಿರೋದ್ರಿಂದ ಸೊ ಸ್ವಲ್ಪ ಅದರಲ್ಲೂ ರೇಂಜ್ ಬೌಂಡ್ ಆಗಿತ್ತು ಇಷ್ಟು ದಿವಸ. ಸೊ ಮತ್ತೆ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗ್ಬೋದು. ಸೊ ನೋಡಿಕೊಂಡು ವರ್ಕ್ ಮಾಡಿ. ಸೊ ಇದು ಒಂದು ಎಕ್ಸಾಂಪಲ್ಗಷ್ಟೇ, ಎಕ್ಸಾಕ್ಟಾಗಿ ಹೀಗೆ ಆಗಬೇಕು ಅಂತ ಏನಿಲ್ಲ. ನಿಮ್ಮ ಏನು ರೂಲ್ಗಳಿದೆ ಅದಕ್ಕೆ ತಕ್ಕನಾಗಿ ವರ್ಕ್ ಮಾಡಿ. ಇವಾಗ ನೋಡಿ, ಇದ್ರ ಪ್ರಕಾರ ಕಂಪ್ಲೀಟ್ಲಿ ಪಾಸಿಟಿವ್, ಆ್ಯಕ್ಚುಲಿ ರಿವರ್ಸಲ್ ಟ್ರೈಟ್ ತೊಗೊಳ್ತಿದೆ. ಬಟ್ ಇಲ್ಲೇನಾದರೆ 357 ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ. ಯಾವಾಗ 357 ಮೇಜರ್ ಬ್ರೇಕ್ ಆಗುತ್ತೋ ದೊಡ್ಡ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಓವರಾಲ್ ಇದು ಒಂದು ಸಣ್ಣ ಒಂದು ಸ್ವಿಂಗ್ ಟ್ರೇಡ್ಗೆ ಚೆನ್ನಾಗಿದೆ ಕಾಣಿಸ್ತಾ ಇದೆ. ಬಟ್ ಸ್ಟಾಪ್ ಲಾಸ್ ನಿಮ್ಮದು ಇವತ್ತಿಂದು ಈ ಕ್ಯಾಂಡಲ್ ಲೋ ಅಂತಲೇ ಇಟ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಇದು ತೊಗೊಳ್ಳಿ. ಅದು ಬೇಸ್ಡ್ ಆನ್ ದಟ್ ನೀವು ವರ್ಕ್ ಮಾಡಿ ತೊಗೊಳ್ಳಿ. ಯಾಕಂದರೆ ನಾಳೆ ಓಪನಿಂಗು ಹೆಂಗೆ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡು. ಈ ಕ್ಲೌಡಿಗೆ ಒಳಗಡೆ ಬಂತು ಅಂದರೆ ಮತ್ತೆ ಇದು ಆಲ್ಮೋಸ್ಟ್ ಈ ಒಂದು 300 ಕೆಳಗಡೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಒಂದು ನೋಡಿಕೊಂಡು ಪೊಸಿಷನ್ ತಗೊಳೋದು ಒಳ್ಳೆಯದು. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ, ಹೊಸ ವಿಷಯದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಆದಷ್ಟು ನಾನು ಕಟ್ ಶಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಒಂದು ಡೀಟೇಲ್ ಆಗಿ ಹೋಗೋದು ಬೇಡ. ನೀವು ನಿಮ್ಮ ಅನಾಲಿಸಿಸ್ ಮಾಡದೆ ಒಂದು ಯಾವುದೇ ಒಂದು ಇದು ಮಾಡೋದು ಬೇಡ. ತುಂಬ ಏನು ಕಷ್ಟ ಇಲ್ಲ ಇದರಲ್ಲಿ ನಾ ಹೇಳಿರೋವಂಥ ಥಿಯರಿಗಳು. ಬೇಸಿಕಲಿ ಏನು ಬೇಕು ಅಂದರೆ ಮನುಷ್ಯನಿಗೆ ನಾವು ಟ್ರೇಡ್ ತೊಗೊಳೋರಿಗೆ ಎಸ್ಪೆಷಲಿ ಈ ಕನ್ವಿಕ್ಷನ್ ಇಲ್ಲ ಅಂದರೆ ರಾಂಗ್ ಟ್ರೇಡ್ ಆಗ್ತವೆ. ಮತ್ತು ನೀವು ಯಾವುದೇ ಒಂದು ಸ್ಟ್ರಾಟಜಿ, ಯಾವುದೇ ಇಂಡಿಕೇಟರ್ ಏನು ಯೂಸ್ ಮಾಡ್ತೀರೋ ಕರೆಕ್ಟಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಅಪ್ಲೈ ಮಾಡಿ ವರ್ಕ್ ಮಾಡಿದಾಗ ಅದರಲ್ಲೂ ಸಹಿತ ದುಡ್ಡಾಗುತ್ತೆ. ನೋ ನೀಡ್ ಟು ಬಿ ಯಾವುದೋ ಒಂದು ಪೇಯ್ಡ್ ಒಂದು ಇಂಡಿಕೇಟರ್ ತೊಗೊಂಡೆ ಅದ್ರ ಮಾತ್ರ ವರ್ಕ್ ಆಗುತ್ತೆ, ಅದರಲ್ಲೇ ದುಡ್ಡಾಗೋದು. ಆ ಒಂದು ಫಾಲ್ಸ್ ಬಿಲೀಫ್ಗಳು, ಒಂದೇನೋ ಒಂದು ನಿಮ್ಮದು ಒಂದು ಏನು ಹೇಳ್ತಾರೆ, ಒಂದು ಮುಂಚೆನೇ ನಿರ್ಧಾರ ಮಾಡಿರ್ತೀರಲ್ಲ ಅಂಥದ್ದೆಲ್ಲ ಆಚೆ ಹೋಗ್ಬೇಕು ಫಸ್ಟು.
ಅದು ಹೋದಾಗ ಮಾತ್ರ ದುಡ್ಡಾಗಲಿಕ್ಕೆ ಸಾಧ್ಯತೆ ಇದೆ. ಸೊ ಮತ್ತೆ ಸಿಗೋಣ, ಮತ್ತೆ ಹೊಸ ಹೊಸ ಮಾಹಿತಿಗಳೊಂದಿಗೆ ವಿಷಯದೊಂದಿಗೆ ಬರ್ತಾ ಇರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಶುಭರಾತ್ರಿ.